rules while we writing chemical formulae. Okay, chemical. Okay, formulae. First rule, ಏನು ಫಸ್ಟ್ ರೂಲ್ ಅಂದ್ರೆ the valencies ಅಥವಾ charges on the ion must balance. ಓಕೆ, ಚಾರ್ಜ್ ಅನ್ನೋದು ಅಯಾನ್ಸ್ ಮೇಲೆ, ಓಕೆ, ಅಯಾನ್ಸ್ ಟು ಚಾರ್ಜ್ ಅನ್ನೋದು ಬ್ಯಾಲೆನ್ಸ್ ಆಗಬೇಕು. ಫಸ್ಟ್ ಪಾಯಿಂಟ್. ಓಕೆ, ವ್ಯಾಲೆನ್ಸಿಸ್ ಅಥವಾ ಚಾರ್ಜಸ್. ಓಕೆ, ವ್ಯಾಲೆನ್ಸಿಸ್ ವೈಲ್ ರೈಟಿಂಗ್ ದಿಸ್ ಕೆಮಿಕಲ್ ಫಾರ್ಮುಲಾ ಬರಿಬೇಕಾದ್ರೆ ಚಾರ್ಜಸ್ ಅನ್ನೋದು ಬ್ಯಾಲೆನ್ಸ್ ಆಗಬೇಕು ಅಯಾನ್ಸ್ ಮೇಲೆ. ಓಕೆ, ion must balance ಆಗಬೇಕು. ಓಕೆ, and next point is when a compound consists of a metal ಅಥವಾ ನಾನ್ ಮೆಟಲ್. ಓಕೆ, ಯಾವಾಗ ಒಂದು ಕಾಂಪೌಂಡು ಮೆಟಲ್ ಮತ್ತೆ ನಾನ್ ಮೆಟಲ್ನ ಕನ್ಸಿಸ್ಟ್ ಆಗ್ತಿದೆಯೋ, ಓಕೆ, ಆಗ ನೇಮು ಅಥವಾ ಸಿಂಬಲ್ ಆಫ್ ದ ಮೆಟಲ್ ಅನ್ನೋದು ಫಸ್ಟ್ ಬರಬೇಕು. ಓಕೆ, ಯಾವಾಗ ಒಂದು ಕಾಂಪೌಂಡ್ ಅನ್ನೋದು ಮೆಟಲ್ನ ಮತ್ತೆ ನಾನ್ ಮೆಟಲ್ನ ಹೊಂದಿದೆ, ಎರಡೂ ಇದೆ ಒಂದೇ ಇದರಲ್ಲಿ, ಒಂದೇ ಹೆಲ್ಮೆಟ್. ಓಕೆ, ಒಂದೇ ಒಂದು ಫಾರ್ಮುಲಾದಲ್ಲಿ ಮೆಟಲು ನಾನ್ ಮೆಟಲು ಎರಡೂ ಇದೆ ಅಂದಾಗ ಮೆಟಲ್ ಅನ್ನೋದು ಫಸ್ಟ್ ಬರಿಬೇಕು ನಾವು. ಓಕೆ, ನಾನ್ ಮೆಟಲ್ ಅನ್ನೋದು ನೆಕ್ಸ್ಟ್ ಬರಿಬೇಕು. ಓಕೆ, ಅಂದ್ರೆ ವೈಟ್ when a compound consists of metal ಅಥವಾ ನಾನ್ ಮೆಟಲ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ ಅಥವಾ ಅಲ್ಲ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅಲ್ಲಿ ಮೆಟಲ್ಸ್ ಅನ್ನೋದು ಫಸ್ಟ್ ಬರಿಬೇಕು, ಫಸ್ಟ್. ಓಕೆ, ಅಂಡ್ ನಾನ್ ಮೆಟಲ್ಸ್ ಅನ್ನೋದು ನೆಕ್ಸ್ಟ್ ಬರಬೇಕು. ಓಕೆ, ಓಕೆ, ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ means CaO. Okay, and sodium chloride. Sodium chloride NaCl, and iron sulfate. Iron sulfide FeS, and copper oxide CuO. ಓಕೆ, ಇಷ್ಟು. ಸೊ ಇದರಲ್ಲಿ ಈ ಕ್ಯಾಲ್ಸಿಯಮು, ಸೋಡಿಯಮು, ಐರನ್ನು, ಕಾಪರ್ ಇದೆ ಅಲ್ವಾ. ಸೊ ಇಲ್ಲ ಇವೆಲ್ಲನೂ ಏನು ಫಸ್ಟ್ ನಾವು ರೈಟ್ ಸೈಡ್ ಅಲ್ಲಿ ಬರಿಬೇಕು. ಓಕೆ, ಇದೆಲ್ಲ ನಾವು ರೈಟ್ ಸೈಡ್ ಅಲ್ಲಿ ಬರಿಬೇಕು. ಓಕೆ, ದಿಸ್ ಈ ರೀತಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಈ ರೀತಿ ಬರ್ದಿರೋದೆಲ್ಲ ನಾವು ರೈಟ್ ಸೈಡ್ ಅಲ್ಲಿ ಬರಿಬೇಕು. ರೈಟ್ ಸೈಡ್. ಓಕೆ, ರೈಟ್ ಸೈಡ್ ಅಲ್ಲಿ ಬರಿಬೇಕು. ಅಂಡ್ ಈ ರೀತಿ ಹಾಕಿದ್ದೀನಲ್ವಾ, ಸೊ ಇದೆಲ್ಲಾನು ನಾವು ಲೆಫ್ಟ್ ಸೈಡ್ ಅಲ್ಲಿ ಬರಿತೀವಿ. ಓಕೆ, ಇದೆಲ್ಲಾನು ನಾನ್ ಮೆಟಲ್ಸ್. ಓಕೆನಾ, ಸೊ ಇದೆಲ್ಲಾನು ಮೆಟಲ್ಸ್. ಸೊ ಈ ರೀತಿ ಇರೋದು ರೈಟ್ ಲೆಫ್ಟ್ ಸೈಡ್ ಅಲ್ಲಿ. ಓಕೆ, ಇದೆಲ್ಲ ಕ್ಯಾಲ್ಸಿಯಂ ಆಕ್ಸೈಡು, ಸೋಡಿಯಂ ಕ್ಲೋರೈಡ್, ಐರನ್ ಸಲ್ಫೈಡ್, ಕಾಪರ್ ಆಕ್ಸೈಡ್, ಇದೆಲ್ಲಾನು ಸಹ ನಾವು ಏನು ರೈಟ್ ಸೈಡ್ ಅಲ್ಲಿ ಅಂದ್ರೆ ನಾನ್ ಮೆಟಲ್ಸ್. ಓಕೆನಾ, ಅಂಡ್ ಈ ಎಲ್ಲಾನು ಇವೆಲ್ಲ ಮೆಟಲ್ಸ್. ಸೊ ನಾವು ಇದಕ್ಕೆ ಓಕೆ ಮೆಟಲ್ಸ್ ನಾವು ಲೆಫ್ಟ್ ಸೈಡ್ ಅಲ್ಲಿ ಬರೀತೀವಿ. ಓಕೆನಾ, ಅಂಡ್ ನೆಕ್ಸ್ಟ್ ನಾವು ದ ಕಾಂಪೌಂಡ್ ಫಾರ್ಮ್ಡ್ ವಿತ್ ದ ಪಾಲಿ ಅಟಾಮಿಕ್ ಅಯಾನ್ಸ್. ಯಾವ್ದು ಪಾಲಿ ಅಟಾಮಿಕ್ ಅಯಾನ್ಸ್ ನಾನು ಆಗ್ಲೇ ಹೇಳ್ದಲ್ವಾ ಲಾಸ್ಟ್ ಕಾಲಮ್ ಅಲ್ಲಿ. ಸೊ ಯಾವ್ಯಾವ ಮೆಟಲ್ಸ್ ಓಕೆ ಕಾಂಪೌಂಡ್ಸು ಈ ಪಾಲಿ ಅಟಾಮಿಕ್ ಅಯಾನ್ಸ್ ಅಲ್ಲಿ ಫಾರ್ಮ್ ಆಗುತ್ತೋ ಅವು ಓಕೆ ದ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಕಾಂಪೌಂಡ್ ಈಸ್ ಓಕೆ ರೆಪ್ರೆಸೆಂಟೆಡ್ ಆಸ್. ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ರೈಟಿಂಗ್ ಎ ಕಾಂಪೌಂಡ್ ಅನ್ನ ಬ್ರಾಕೆಟ್ ಅಲ್ಲಿ ಕಾಂಪೌಂಡ್ ನ ಬರಿಬೇಕು. ಪಾಲಿ ಅಟಾಮಿಕ್ ಕಾಂಪೌಂಡ್ ಬರ್ತಾ ಇದೆ ನಮಗೆ ಪ್ರಾಡಕ್ಟ್ ಆಗಿ ಅಂತ ಹೇಳಿದ್ರೆ ಅದು ಪಾಲಿ ಅಟಾಮಿಕ್ ಅಂತ ಹೇಳಿದ್ರೆ
ಬ್ರಾಕೆಟ್ ಅಲ್ಲಿ ಅದು ಕಾಂಪೌಂಡ್ ನ ಬರಿಬೇಕು. ಓಕೆ, ಎಷ್ಟು ಅಮೌಂಟ್ ಆಫ್ ಕಾಂಪೌಂಡ್ ಇದೆ ಓಕೆ ಅನ್ನೋದು ಬೇರೆ, ಕಾಂಪೌಂಡ್ ಬರೆಯೋದು ಬೇರೆ, ಎಷ್ಟು ವ್ಯಾಲೆನ್ಸಿ ಅದೆಲ್ಲ ಬರುತ್ತಲ್ವಾ, ಅದೆಲ್ಲ ಬೇರೆ ಬೇರೆ. ಓಕೆ, ಕಾಂಪೌಂಡ್ ಅನ್ನೋದನ್ನ ಫಸ್ಟ್ ಬ್ರಾಕೆಟ್ ಅಲ್ಲಿ ಬರಿಬೇಕು. ನಂಬರ್ ಆಫ್ ಅಯಾನ್ಸ್ ಅನ್ನೋದನ್ನ ಇಲ್ಲಿ, ಓಕೆ, ನಂಬರ್ ಆಫ್ ಅಯಾನ್ಸ್ ಅನ್ನೋದನ್ನ ಔಟ್ಸೈಡ್ ದ ಬ್ರಾಕೆಟ್ ಬರಿಬೇಕು. ಕಾಂಪೌಂಡ್ ಯಾವ ಕಾಂಪೌಂಡ್ ಇದೆ ಅನ್ನೋದನ್ನ ನಾವು ಎಷ್ಟು ನಂಬರ್ ಆಫ್ ಕಾಂಪೌಂಡ್ಸ್ ಸಹ ನಾವು ಇಲ್ಲೇ ಬರಿತೀವಿ. ಓಕೆ, ಸೊ ಈಗ O2 ಅಂತ ತಗೊಳ್ಳೋಣ. ಓಕೆ, ಸೊ O2 ಅನ್ನೋದು ಬೇರೆ. ಓಕೆ, O2 whole 2 ಈ ರೀತಿ. ಓಕೆ, ಎಷ್ಟು ನಂಬರ್ ಆಫ್ ಇದೆ ಅನ್ನೋದು ಕಾಂಪೌಂಡ್ ನ ಒಳಗಡೆ ಬರಿಬೇಕು. ಅಂಡ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಔಟ್ಸೈಡ್ ದ ಬ್ರಾಕೆಟ್ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಔಟ್ಸೈಡ್ ದ ಬ್ರಾಕೆಟ್ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಅಂಡ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಎಕ್ಸಾಂಪಲ್ MgOH ಟ್ವೈಸ್. ಓಕೆನಾ? ಇದು MgOH ಟ್ವೈಸ್. ಇಲ್ಲಿ ಈ OH ಅನ್ನೋದು ಯಾಕೆ ನಾವು ಈ 2 ಅನ್ನೋದನ್ನ ಒಳಗಡೆ ಬರಿಬಾರ್ದು? ಓಕೆ, ಯಾಕೆ ಓಕೆ, ಈ ರೀತಿನೂ ಬರಿಬೋದಲ್ವಾ ಇದನ್ನ, MgOH2 ಅಂತ ಯಾಕೆ ಬರಿಬಾರ್ದು ಈ ರೀತಿ ಅಂತ ಹೇಳಿದ್ರೆ, ಯಾಕೆ ಬರಿಬಾರ್ದು ಅಂತ ಹೇಳಿದ್ರೆ, ಇಲ್ಲಿ ಓಕೆ ಬ್ರಾಕೆಟ್ ಅನ್ನೋದು ಕಂಪಲ್ಸರಿ. ನಾನು ಆಲ್ರೆಡಿ ಹೇಳಿದೆ, ಪಾಲಿಅಟಾಮಿಕ್ ಅಯಾನ್ಸ್ ಏನು ಫಾರ್ಮ್ ಆಗ್ತಿರುತ್ತೋ ಒಂದು ಕಾಂಪೌಂಡ್ ಅಲ್ಲಿ, ಓಕೆ, ಸೊ ಅಲ್ಲಿ ನಾವು ಬ್ರಾಕೆಟ್ಸ್ ನ ಯೂಸ್ ಮಾಡಬೇಕು ಅಂತ. ಇಲ್ಲಿ O ಅನ್ನೋದು 2 ಅಯಾನ್ಸ್ ಇದೆ, H ಅನ್ನೋದು 2 ಅಯಾನ್ಸ್ ಇದೆ, ಸೊ ಅದಕ್ಕೆ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಇಲ್ಲಿ H ಮಾತ್ರ 2 ಅಯಾನ್ಸ್ ಇದೆ ಅಂತ ಹೇಳಿದ್ರೆ ನಾವು ಓಕೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಈ ರೀತಿ ಯಾರು ರೆಪ್ರೆಸೆಂಟ್ ಮಾಡಲ್ಲ. ಓಕೆ, ದಿಸ್ ಇಸ್ ದ ಪರ್ಫೆಕ್ಟ್ ವೇ. ಓಕೆನಾ? ಇನ್ ಕೇಸ್ ಪಾಲಿಅಟಾಮಿಕ್ ಅಯಾನ್ ಇಸ್ ಓನ್ಲಿ 1 ಇದೆ, ಪಾಲಿಅಟಾಮಿಕ್ ಅಯಾನ್ 2, 3 ಇಲ್ಲ, ಓನ್ಲಿ 1 ಇದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ನೋ ನೀಡ್ ಆಫ್ ಬ್ರಾಕೆಟ್ಸ್. ಓಕೆ, ಸೊ ಇದು 2 ಅಯಾನ್ಸ್ ಇದೆ ಅದಕ್ಕೆ ಇಲ್ಲಿ ಬರ್ದಿದ್ದೀವಿ. ಓನ್ಲಿ 1 ಅಯಾನ್ ಇದೆ ಅಂದ್ರೆ ಸಪೋಸ್ NaOH. ಓಕೆ, ಇಲ್ಲಿ OH ಅನ್ನೋದು ಓನ್ಲಿ 1 ಅಲ್ವಾ, ಸೊ ಇಲ್ಲಿ ನೋ ನೀಡ್ ಬ್ರಾಕೆಟ್ಸ್. ಓಕೆ, ಇಲ್ಲಿ ಬ್ರಾಕೆಟ್ಸ್ ಅನ್ನೋದು ಬೇಕಾಗಿಲ್ಲ, ಓನ್ಲಿ ಈ ರೀತಿ ನಾವು ಬರಿಬಹುದು. ಕಂಬೈನ್ ಆಗಿ ನಾವು 2 ಎಲಿಮೆಂಟ್ಸ್ ನ ಕಂಬೈನ್ ಮಾಡಿ ನಾವು ಈ ರೀತಿ ಬರಿಬಹುದು. ನೋ ನೀಡ್ ಆಫ್ ಬ್ರಾಕೆಟ್ಸ್. 2 ಅಥವಾ ಜಾಸ್ತಿ, 2ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರನೇ ನಾವು ಇಲ್ಲಿ ಬ್ರಾಕೆಟ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಾವು ಫಾರ್ಮುಲಾ ಆಫ್ ಸಿಂಪಲ್ ಕಾಂಪೌಂಡ್ಸ್ ನ ಫಾರ್ಮುಲಾ ಯಾವ ರೀತಿ, ಸಿಂಪಲ್ ಕಾಂಪೌಂಡ್ಸ್ಗೆ ನಾವು ಫಾರ್ಮುಲಾ ಯಾವ ರೀತಿ ಬರೀಬಹುದು ಅಂತ. ಓಕೆ, ಅಂಡ್ ದ ಸಿಂಪ್ಲೆಸ್ಟ್ ಕಾಂಪೌಂಡ್ ಇಸ್ ಮೇಡ್ ಅಪ್ ಆಫ್ 2 ಡಿಫರೆಂಟ್ ಎಲಿಮೆಂಟ್ಸ್. ಓಕೆ, ಸಿಂಪ್ಲೆಸ್ಟ್ ಕಾಂಪೌಂಡ್ ಅನ್ನೋದನ್ನ 2 ಡಿಫರೆಂಟ್ ಎಲಿಮೆಂಟ್ಸ್ ಇಂದ ಮಾಡ್ತಾರೆ. ಓಕೆ, ಸೊ ಅದನ್ನೇ ನಾವು ಬೈನರಿ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಬೈನರಿ ಕಾಂಪೌಂಡ್ಸ್. ವಾಟ್ ಆರ್ ಬೈನರಿ ಕಾಂಪೌಂಡ್ಸ್ ಅಂತ ಹೇಳಿದ್ರೆ, the simplest compound is made up of 2 different elements. Okay, 2 different made up of 2 different elements is called as binary compounds anta ಹೇಳ್ತೀವಿ. Okay, while writing the chemical formula, okay, ನಾವು ಈ ಕೆಮಿಕಲ್ ಫಾರ್ಮುಲಾನ ಬರಿತಾ ಇದ್ದೀವಿ ಅಂದಾಗ ಓಕೆ ಏನ್ ಮಾಡಬೇಕು ನಾವು, ವೈಲ್ ರೈಟಿಂಗ್ ದಿಸ್ ಕೆಮಿಕಲ್ ಫಾರ್ಮುಲಾ ಫಾರ್ ಕಾಂಪೌಂಡ್, ಒಂದು ಕಾಂಪೌಂಡ್ಗೆ ನಾವು ಕೆಮಿಕಲ್ ಫಾರ್ಮುಲಾ ಬರೀತಿದ್ದೀವಿ ಅಂದ್ರೆ ವಿ ರೈಟ್ ದ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಅಂಡ್ ದೇರ್ ವ್ಯಾಲೆನ್ಸಸ್. ಓಕೆ, ನಾವು ಒಂದು ಕಾಂಪೌಂಡ್ ನ ಬರೀತಿದ್ದೀವಿ ಅಂತ ಹೇಳಿದ್ರೆ, ಕೆಮಿಕಲ್ ಫಾರ್ಮುಲಾ ಬರೀತಿದ್ದೀವಿ ಒಂದಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬರಿಬೇಕು ಅಂದ್ರೆ ನಾವು ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ ಯಾವುದು ಅಂತ ಬರಿಬೇಕು. ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ ಯಾವುದು ಅಂತ ಬರಿಬೇಕು. ಅಂಡ್ ಅವುಗಳ ವ್ಯಾಲೆನ್ಸಿಸ್ ಸಹ ಬರಿಬೇಕು, ಮೀನ್ಸ್ ಚಾರ್ಜಸ್, ವ್ಯಾಲೆನ್ಸಿಸ್ ಸಹ ಬರಿಬೇಕು. ಓಕೆ, ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ ಯಾವುದು ಅಂತ ಬರಿಬೇಕು ಅಂಡ್ ವ್ಯಾಲೆನ್ಸಿ ಎಷ್ಟಿದೆ ಅನ್ನೋದು ಸಹ ನಾವು ಬರಿಬೇಕು. ಓಕೆ, ವಿ ರೈಟ್. ಓಕೆ, ಆಮೇಲೆ ಈ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ ಮತ್ತೆ ವ್ಯಾಲೆನ್ಸಿ ಬರದ್ಮೇಲೆ ನಾವು ಕ್ರಿಸ್ ಕ್ರಾಸ್ ಮಾಡಬೇಕು ಅವುಗಳ ಚಾರ್ಜಸ್ ನ. ಓಕೆ, ಕ್ರಿಸ್ ಕ್ರಾಸ್ ಮಾಡಬೇಕು ಅವುಗಳ ವ್ಯಾಲೆನ್ಸಿಸ್ ನ.
ಆಫ್ ಎ ಕಂಬೈನಿಂಗ್ ಆಟಮ್ಸ್. ಓಕೆ, ಕಂಬೈನ್ ಆಗ್ತಾ ಇದೆ ಎರಡು ಆಟಮ್ಸ್ ಅಂತ ಹೇಳಿದ್ರೆ ಅವುಗಳ ಚಾರ್ಜಸ್ನ ನಾವು ಕ್ರಿಸ್ ಕ್ರಾಸ್ ಮಾಡಬೇಕು, ಮೀನ್ಸ್ ಎಕ್ಸ್ಚೇಂಜ್ ಮಾಡಬೇಕು. ಓಕೆ, ಎಕ್ಸ್ಚೇಂಜ್. ಇದ್ರದ್ದು 3 ವ್ಯಾಲೆನ್ಸಿ ಎ ಅಂತ ಅನ್ಕೊಂಡ್ರೆ, ಬಿ ಅಂತ ಅನ್ಕೊಂಡ್ರೆ, ಇದ್ರದ್ದು 4 ವ್ಯಾಲೆನ್ಸೀಸ್ ಅಂತ ಹೇಳಿದ್ರೆ, ಈ ರೀತಿ ಇದ್ದಾಗ ನಮಗೆ ಎಗೆ 3 ವ್ಯಾಲೆನ್ಸಿ ಇರುತ್ತೆ, ಬಿ ಅನ್ನೋ ಎಲಿಮೆಂಟ್ಗೆ 4 ವ್ಯಾಲೆನ್ಸೀಸ್ ಇರುತ್ತೆ. ಅವೆರಡು ಕಂಬೈನ್ ಆಗ್ತಿದೆ ಅಂತಾಗ ನಾವು ಇಲ್ಲಿ ಕ್ರಿಸ್ ಕ್ರಾಸ್ ಮೆಥಡ್ ನ ಯೂಸ್ ಮಾಡಬೇಕು. ಮೀನ್ಸ್ ಎಗೆ 4 ವ್ಯಾಲೆನ್ಸೀಸ್ ನ ಮತ್ತೆ ಬಿಗೆ 3 ವ್ಯಾಲೆನ್ಸೀಸ್ ನ ಕೊಡಬೇಕು. ಸೊ ಈ ರೀತಿ ಓಕೆ ಕ್ರಿಸ್ ಕ್ರಾಸ್ ಅನ್ನೋದು ಮಾಡಬೇಕು. ಓಕೆ, ಎಕ್ಸಾಂಪಲ್ is hydrogen chloride. Okay, example is hydrogen chloride. Okay, symbol ಏನು ಹೈಡ್ರೋಜನ್ ಕ್ಲೋರೈಡ್ ಗೆ H ಮತ್ತೆ Cl ಮೀನ್ಸ್ ಹೈಡ್ರೋಜನ್ ಮತ್ತೆ ಕ್ಲೋರೈಡ್ ಅಲ್ವಾ. ಸೊ ಇಲ್ಲಿ ವ್ಯಾಲೆನ್ಸಿ ಎಷ್ಟೆಷ್ಟಿದೆ, ಹೈಡ್ರೋಜನ್ಗೆ ಎಷ್ಟು ವ್ಯಾಲೆನ್ಸಿ ಇದೆ ಅಂದ್ರೆ 1. ಓಕೆ, ಕ್ಲೋರೈಡ್ಗೆ ಎಷ್ಟು ವ್ಯಾಲೆನ್ಸಿ ಅಂದ್ರೆ 1. ಓಕೆ, ಸೊ ಇವೆರಡನ್ನ ಕ್ರಿಸ್ ಕ್ರಾಸ್ ಮಾಡಿದ್ರೆ, ನಾವು ಈ ರೀತಿ ಮಾಡಿದ್ರೆ ನಮಗೆ ಫಾರ್ಮುಲಾ ಏನ್ ಕಾಂಪೌಂಡ್ ಬರುತ್ತೆ, ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಇಸ್ H1Cl1 ಅಂತ ಬರುತ್ತೆ. ಬಟ್ ಇಲ್ಲೆಲ್ಲ ಸೇಮ್ ಇರೋದಕ್ಕೆ ನಾವು HCl ಅಂತ ಬರೀತೀವಿ. ಓಕೆ, ಇದನ್ನ HCl ಅಂತ ಬರೀತೀವಿ. ಓಕೆನಾ. ಅಂಡ್ ಇನ್ನೂ ಒಂದು ಎಕ್ಸಾಂಪಲ್ ಇದೆ, ಇನ್ನು 2 ಎಕ್ಸಾಂಪಲ್ಸ್. ಸೊ ನಾವು ರೂಲ್ಸ್ ನ ಫಾಲೋ ಮಾಡಬೇಕು ವೈಲ್ ರೈಟಿಂಗ್ ಎ ಕೆಮಿಕಲ್ ಫಾರ್ಮುಲಾ. ಏನೇನು ರೂಲ್ಸ್ ನ ಫಾಲೋ ಮಾಡಬೇಕು ಅಂದ್ರೆ, ವ್ಯಾಲೆನ್ಸಿಸ್ ಅನ್ನೋದು ಮಸ್ಟ್ ಬ್ಯಾಲೆನ್ಸ್ ಆಗಿರ್ಬೇಕು. ಒಂದು ಕಾಂಪೌಂಡ್ ಅಲ್ಲಿ ಫಾರ್ಮ್ ಆಗ್ತಿದೆ ಅಂದ್ರೆ ಅದು ವ್ಯಾಲೆನ್ಸಿಸ್ ಅನ್ನೋದು ಬ್ಯಾಲೆನ್ಸ್ ಆಗಿರ್ಬೇಕು. ಅಂಡ್ ವೆನ್ ಎ ಕಾಂಪೌಂಡ್ ಕನ್ಸಿಸ್ಟ್ ಆಫ್ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಕನ್ಸಿಸ್ಟ್ ಆಗಿದೆ ಒಂದು ಕಾಂಪೌಂಡ್ ಅಂತ ಹೇಳಿದ್ರೆ, ಅಲ್ಲಿ ಮೆಟಲ್ಸ್ ಅನ್ನೋದು ಫಸ್ಟ್ ಬರಿಬೇಕು, ನಾನ್ ಮೆಟಲ್ಸ್ ಅನ್ನೋದು ನೆಕ್ಸ್ಟ್ ಬರಿಬೇಕು. ಈ ಎಕ್ಸಾಂಪಲ್ಸ್ ನ ಇವುಗಳನ್ನ ತಗೊಂಡ್ರೆ ನಾವು ಇಲ್ಲಿ ಕ್ಯಾಲ್ಸಿಯಂ, ಸೋಡಿಯಂ, ಐರನ್, ಕಾಪರ್ ಅನ್ನೋವು ಇನ್ನು ನಾನ್ ಮೆಟಲ್ಸ್. ಓಕೆನಾ. ಆಕ್ಸೈಡ್ಸ್, ಕ್ಲೋರೈಡ್ಸ್, ಸಲ್ಫೈಡ್ಸ್, ಆಕ್ಸೈಡ್ಸ್. ಓಕೆ, ಈ ಇರೋದು ಮಾತ್ರ ಇವು. ಓಕೆ, ಇದು ಮೆಟಲ್ಸ್. ಸೊ ಫಸ್ಟ್ ನಾವು ಮೆಟಲ್ಸ್ ನ ಬರಿಬೇಕು ಅಂತ ಆಲ್ರೆಡಿ ಹೇಳಿದೆ. ನೆಕ್ಸ್ಟ್ ನಾವು ನಾನ್ ಮೆಟಲ್ಸ್ ನ. ಸೊ ಯಾವಾಗ್ಲೂ ನಾವು ಈ ನಾನ್ ಮೆಟಲ್ಸ್ ನ ರೈಟ್ ಸೈಡ್ ಅಲ್ಲಿ ಬರಿಬೇಕು. ಓಕೆ, ಮೀನ್ಸ್ ಈ ರೀತಿ. ಓಕೆ, ನಾನ್ ಮೆಟಲ್ಸ್ ನ ಅಂಡ್ ಮೆಟಲ್ಸ್ ನ ನಾವು ಲೆಫ್ಟ್ ಸೈಡ್ ಅಲ್ಲಿ ಬರಿಬೇಕು. ಮೀನ್ಸ್ ಓಕೆ, ಈ ರೀತಿ ಈ ಕಡೆ. ಅದೇ ಅಲ್ವಾ ನಾವು ಬರ್ದಿರೋದು, ಮೆಟಲ್ಸ್ ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ಬರ್ದಿದ್ವಿ. ಓಕೆ, ರೈಟ್ ಸೈಡ್ ಅಲ್ಲಿ ಬರ್ದಿರ್ತೀವಿ ಅಂದ್ರೆ ಫಸ್ಟ್ ಬರುತ್ತೆ. ಅಂಡ್ ನಾನ್ ಮೆಟಲ್ಸ್ ಎಲ್ಲ ನೆಕ್ಸ್ಟ್ ಬರುತ್ತೆ ಅಂದ್ರೆ ಲೆಫ್ಟ್. ಓಕೆ, ರೈಟ್ ಸೈಡ್ ಅಲ್ಲಿ ಬರಿತೀವಿ. ಈ ರೀತಿ ನಿಂತ್ಕೊಂಡ್ರೆ ನಮ್ಗೆ ರೈಟ್ ಇದು ಲೆಫ್ಟ್ ಇದು ಅಲ್ವಾ. ಸೊ ಫಸ್ಟ್ ನಮ್ಗೆ ಇದು. ಓಕೆ, ಸೊ ನಮ್ಗೆ ಫಸ್ಟ್ ಮೆಟಲ್ಸ್ ಬರಿತೀವಿ, ಆನ್ ನೆಕ್ಸ್ಟ್ ನಮ್ಗೆ ನಾನ್ ಮೆಟಲ್ಸ್ ಅನ್ನೋದನ್ನ ಬರಿತೀವಿ. ಓಕೆನಾ. ಸೊ ಇದೆಲ್ಲಾನು ನಿಮ್ಗೆ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನಮ್ಗೆ ಬೈನರಿ ಕಾಂಪೌಂಡ್ ಏನು ಅಂದ್ರೆ, ಒಂದೇ ಒಂದು ಕಾಂಪೌಂಡ್ ಅಂತ ಇರುತ್ತೆ ಅಲ್ವಾ, ಆ ಕಾಂಪೌಂಡ್ಗೆ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಫಾರ್ಮ್ ಆದ್ರೆ, ಓಕೆ, ಅಲ್ಲಿ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಅಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ ಅದನ್ನ ನಾವು ಬೈನರಿ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ವೈಲ್ ರೈಟಿಂಗ್ ದಿಸ್ ಕೆಮಿಕಲ್ ಫಾರ್ಮುಲಾ ಬರಿಬೇಕಾದ್ರೆ ನಾವು ಏನೇನನ್ನ ಫಾಲೋ ಮಾಡಬೇಕು ಅಂದ್ರೆ, ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ನ ಬರಿಬೇಕು. ಓಕೆ, ಫಸ್ಟ್ ನಾವು ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಯಾವ್ಯಾವು ಅಂತ ಬರಿಬೇಕು. ನೆಕ್ಸ್ಟ್ ಅವುಗಳ ಚಾರ್ಜಸ್, ವ್ಯಾಲೆನ್ಸೀಸ್ ನ ಬರಿಬೇಕು. ಓಕೆ, ಅಂಡ್ ಎಕ್ಸಾಂಪಲ್ ಇಸ್ ದಿಸ್. ಓಕೆ, ನೆಕ್ಸ್ಟ್ ನಾವು ಕ್ರಿಸ್ ಕ್ರಾಸ್ ಮೆಥಡ್ ನ ಸಹ ಇಲ್ಲಿ ಯೂಸ್ ಮಾಡಬೇಕು. ಅಂದ್ರೆ ವ್ಯಾಲೆನ್ಸೀಸ್ ನ ಕ್ರಿಸ್ ಕ್ರಾಸ್ ಮಾಡ್ತಿದೀವಿ, ಮೀನ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಅಂತ. ಓಕೆನಾ. ಹೆಚ್ಚಿಗೆ ಇರೋ ವ್ಯಾಲೆನ್ಸೀಸ್ಗೆ ಹೆಚ್ಚಿಗೆ ಇರೋ ವ್ಯಾಲೆನ್ಸೀಸ್ ಹೋಗಿ Cl ಹತ್ರ ಬರುತ್ತೆ, Cl ವ್ಯಾಲೆನ್ಸೀಸ್ ಬಂದು ಹೆಚ್ಚಿಗೆ ಬರುತ್ತೆ. ಓಕೆ, ಆ ರೀತಿ ಎಕ್ಸಾಂಪಲ್ಸ್. Next one is hydrogen sulfide. Okay, hydrogen sulfide.
ಸೊ ಇಲ್ಲಿ ಸಿಂಬಲ್ಸ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಏನು ಸಿಂಬಲ್ಸ್ ಆರ್ H ಮತ್ತು S. ಓಕೆ, ಆ್ಯಂಡ್ ವ್ಯಾಲೆನ್ಸೀಸ್ ಇಲ್ಲಿ 1 ವ್ಯಾಲೆನ್ಸಿ Hಗೆ Sಗೆ 2 ವ್ಯಾಲೆನ್ಸೀಸ್ ಇರುತ್ತೆ. ಓಕೆನಾ, ನಾನು ಆಲ್ರೆಡಿ ಹೇಳ್ದೆ ಆಗ್ಲೇ ನಾನು ನಿಮಗೆ ಒಂದು ಟೇಬಲ್ ಬರ್ದಿದ್ದೀನಿ ಅಲ್ವಾ, ಆ ಟೇಬಲ್ ಅಲ್ಲಿ ವ್ಯಾಲೆನ್ಸಿ 1 ಇದ್ರೆ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ, 2 ಇದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ನೀವು ರೆಫರ್ ಮಾಡ್ಬೋದು. ಓಕೆ, ಆ್ಯಂಡ್ ಫಾರ್ಮುಲಾ ನಮಗೆ ಇಲ್ಲಿ ಕ್ರಿಸ್ ಕ್ರಾಸ್ ಮಾಡ್ತಿದ್ದೀವಿ. ಕ್ರಿಸ್ ಕ್ರಾಸ್ ಮಾಡಿದ್ರೆ ನಮಗೆ ಫಾರ್ಮುಲಾ ಏನು ಬರುತ್ತೆ, ಫಾರ್ಮುಲಾ H2S1. ಓಕೆ, H2S. ಓಕೆ, ಈ 2 ಅನ್ನೋದು ಯಾವಾಗಲೂ ಸಬ್ಸ್ಕ್ರಿಪ್ಟ್ಸ್ ಆಗಿ ಬರಬೇಕು. ಓಕೆನಾ, H2 ಅಂತ ಈ ರೀತಿ ನಾವು H2S ಈ ರೀತಿ ನಾವು ಬರಿಬಾರ್ದು. ಓಕೆ, ಯಾವಾಗಲೂ 2 ಅನ್ನೋದು ಸಬ್ಸ್ಕ್ರಿಪ್ಟ್ ಆಗಿ ಬರಬೇಕು. ಓಕೆನಾ, ನೆಕ್ಸ್ಟ್ ಒನ್ ಇದು second example, third one. This is third one. Carbon tetrachloride. So ಈ carbon tetrachloride ಗೆ symbols, okay, symbol C and Cl. Tetra means 4 valencies ಇದೆ chloride ಗೆ ಇಲ್ಲಿ ಅಂತ. Okay, and valency ಇಲ್ಲಿ 4, C ಗೆ 4 ವ್ಯಾಲೆನ್ಸೀಸ್ ಇದೆ, Cl ಗೆ 1 ವ್ಯಾಲೆನ್ಸಿ ಇದೆ. ಸೊ ಈ ಎರಡು ಎಕ್ಸ್ಚೇಂಜ್ ಆಗಿ, ಓಕೆ, ಇಂಟರ್ಚೇಂಜ್ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಯೂಸ್ ಮಾಡಿದ್ರೆ ನಮಗೆ Cl ಗೆ 4 ವ್ಯಾಲೆನ್ಸೀಸ್ ಬರುತ್ತೆ. ಓಕೆ, ಸೊ ಫಾರ್ಮುಲಾ Cl4. ಓಕೆ, Cl4. ಓಕೆನಾ, ಈ C ಇಲ್ಲಿ ವ್ಯಾಲೆನ್ಸಿ 1 ವ್ಯಾಲೆನ್ಸಿ ತಗೊಳುತ್ತೆ Clದು, and Clದು. ಓಕೆ, and Cl C ಇದು 4 ವ್ಯಾಲೆನ್ಸೀಸ್ ತಗೊಂಡು CCl4 ಅಂತ ಬರುತ್ತೆ. ಓಕೆ, ಎಕ್ಸಾಂಪಲ್ ಮೆಗ್ನೀಷಿಯಂ ಕ್ಲೋರೈಡ್. ಓಕೆ, ಮೆಗ್ನೀಷಿಯಂ ಕ್ಲೋರೈಡ್ ಅಂತ ತಗೊಂಡ್ರೆ ನಾವು ಮೆಗ್ನೀಷಿಯಂ ಕ್ಲೋರೈಡ್ ಅಂತ ತಗೊಳ್ಳೋಣ. ಓಕೆ, ವಿ ರೈಟ್ ದ ಸಿಂಬಲ್ ಆಫ್ ಎ ಕ್ಯಾಟಯಾನ್ ಫಸ್ಟ್. ಯಾವಾಗಲೂ ಕ್ಯಾಟಯಾನ್ ನ ಫಸ್ಟ್ ಬರೀತೀವಿ. ಮೀನ್ಸ್ MgCl ಅಂತ ತಾನೆ ನಾವು ಹೇಳ್ತೀವಿ. ಮೆಗ್ನೀಷಿಯಮ್ ಮತ್ತೆ ಕ್ಲೋರೈಡ್ ಎರಡು ಬೇರೆ ಬೇರೆ ಅಲ್ವಾ. ಸೊ ಯಾವಾಗಲೂ ನಾವು ಇದು ಪ್ಲಸ್ ಸೈನು, ಇದು ಮೈನಸ್ ಸೈನು. ಓಕೆನಾ, ನಾನು ಇನ್ನೂ ಇಲ್ಲಿ ವ್ಯಾಲೆನ್ಸಸ್ ನಿಮಗೆ ಹೇಳಲಿಲ್ಲ, ನಾನು ಇಲ್ಲಿ ಚಾರ್ಜಸ್ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ಇದು ಪ್ಲಸ್ ಸೈನು ಮತ್ತೆ ನೆಗೆಟಿವ್ ಸೈನು ಇದೆ ಅಲ್ವಾ. ಸೊ ಯಾವಾಗಲೂ ನಾವು ಕ್ಯಾಟಯಾನ್ ನ ಫಸ್ಟ್ ಬರಿತೀವಿ. ಕ್ಯಾಟಯಾನ್ ಮೀನ್ಸ್ ಇಲ್ಲಿ ಪಾಸಿಟಿವ್ ಅಯಾನ್ ಯಾವುದು, Mg ಅಲ್ವಾ. Mg ಅನ್ನೋದು ಪಾಸಿಟಿವ್ ಅಯಾನ್. ಸೊ Cl ಅನ್ನೋದು ಆನಯಾನ್ ಮೀನ್ಸ್ ನೆಗೆಟಿವ್ ಅಯಾನ್. ಓಕೆ, ಸೊ ಕ್ಯಾಟಯಾನ್ ಅನ್ನೋದನ್ನ ನಾವು ಫಸ್ಟ್ ಬರಿತೀವಿ. ನೆಕ್ಸ್ಟ್ ನಾವು ಸಿಂಬಲ್ ಆಫ್ ಆನಯಾನ್ ಬರಿತೀವಿ. ಸೊ ಅದಕ್ಕೆ ನಾವು ಮೆಗ್ನೀಷಿಯಂ, ಓಕೆ, ಆನಯಾನ್ ಆಗುತ್ತೆ. ಇದು ಮೆಗ್ನೀಷಿಯಂ ಅನ್ನೋದು ಕ್ಯಾಟಯಾನ್, Cl ಅನ್ನೋದು ಆನಯಾನ್. ಬಟ್ ಈ ಮೆಗ್ನೀಷಿಯಂಗೆ ಬಂದು 2+ ಮೀನ್ಸ್ 2 ವ್ಯಾಲೆನ್ಸೀಸ್ ಅನ್ನೋದು ಇರುತ್ತೆ. ಓಕೆನಾ, 2 ವ್ಯಾಲೆನ್ಸೀಸ್ ಅನ್ನೋದು ಇರುತ್ತೆ. ಓಕೆನಾ, ಅಂಡ್ ದಿಸ್ ಓಕೆ ದೆನ್ ದ ಚಾರ್ಜಸ್ ಆರ್ ಕ್ರಿಸ್ ಕ್ರಾಸ್ ಮಾಡಬೇಕು ಅವುಗಳ ಚಾರ್ಜಸ್ ನ. ಓಕೆ, ಚಾರ್ಜಸ್ ಅನ್ನೋದು ಇಲ್ಲಿ ಕ್ರಿಸ್ ಕ್ರಾಸ್. ವ್ಯಾಲೆನ್ಸಿ ಆಫ್ ಅ ಮೆಗ್ನೀಷಿಯಂ ಇಸ್ 2+, Cl ಗೆ ಒಂದೇ ಒಂದು ಪ್ಲಸ್, ಒಂದೇ ಒಂದು ಮೈನಸ್. ಓಕೆ, ಸೊ ಇಲ್ಲಿ ನಾವು ಎರಡನ್ನೂ ಎಕ್ಸ್ಚೇಂಜ್ ಮಾಡ್ತಿದ್ದೀವಿ. ಓಕೆ, ಮೀನ್ಸ್ ಕ್ರಿಸ್ ಕ್ರಾಸ್ ಮಾಡ್ತಿದ್ದೀವಿ. MgCl ಅಂತ ತಗೊಂಡ್ರೆ ನಾವು, ಓಕೆ, ಸೊ Mg ಗೆ 2, ಓಕೆ, ಆ್ಯಂಡ್ Cl ಗೆ 1. ಓಕೆನಾ, ಸೊ ನಮಗೆ ಏನು ಸಿಗುತ್ತೆ, ಈ ರೀತಿ ನಾವು ಬರೆದ್ರೆ ಏನು ಸಿಗುತ್ತೆ ನಮಗೆ, MgCl2. ಓಕೆನಾ, ಇಲ್ಲಿ ನಮಗೆ ಬ್ರಾಕೆಟ್ ಅನ್ನೋದು ಅವಸರ ಇಲ್ಲ. ಓಕೆ, ಬ್ರಾಕೆಟ್ ಅನ್ನೋದಲ್ಲಿ ಅವಸರ ಇಲ್ಲ. ಓಕೆ, ಇನ್ ದಿಸ್ ಮೆಗ್ನೀಷಿಯಂ ಕ್ಲೋರೈಡ್ ಅಲ್ಲಿ, ಓಕೆ, there are 2 chloride ions. 2 chloride ions ನಮಗೆ ಸಿಗುತ್ತೆ. ಓಕೆ, ಫಾರ್ ಈಚ್ ಮೆಗ್ನೀಷಿಯಂ, ಪ್ರತಿಯೊಂದು ಮೆಗ್ನೀಷಿಯಂ ಅಯಾನ್ಗೆ 2 ನಂಬರ್ ಆಫ್ ಕ್ಲೋರೈಡ್ ಅಯಾನ್ಸ್ ನಮಗೆ ಸಿಗ್ತಾ ಇದೆ. ಓಕೆನಾ, ಅಂಡ್ ದ ಓವರ್ ಆಲ್ ಸ್ಟ್ರಕ್ಚರ್, ಓಕೆ, ಓವರ್ ಆಲ್ ಸ್ಟ್ರಕ್ಚರ್ ಅನ್ನೋದು
ಮಸ್ಟ್ ಬಿ ನ್ಯೂಟ್ರಲ್ ಆಗಿರಬೇಕು. ಓಕೆ, ಓವರ್ ಆಲ್ ಸ್ಟ್ರಕ್ಚರ್ ಆಫ್ ದಿಸ್, ಓಕೆ, ಇದೇ ಎಲ್ಲ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಎಲ್ಲಾನು ಅದರ ಓವರ್ ಆಲ್ ಸ್ಟ್ರಕ್ಚರ್ ಅನ್ನೋದು ನ್ಯೂಟ್ರಲ್ ಆಗಿ ಇರಬೇಕು. ಓಕೆನಾ? ಸೊ ಹಿಯರ್ ಚಾರ್ಜಸ್ ಆನ್ ದ ಅಯಾನ್ಸ್ ಆರ್ ನಾಟ್ ಇಂಡಿಕೇಟೆಡ್. ಇಲ್ಲಿ ಚಾರ್ಜಸ್ ಅನ್ನೋದು ಅಯಾನ್ಸ್ ಮೇಲೆ ನಾಟ್ ಇಂಡಿಕೇಟ್ ಮಾಡ್ತಿಲ್ಲ. ಓಕೆನಾ? ಚಾರ್ಜಸ್ ಅನ್ನೋದು ಅಯಾನ್ಸ್ ಮೇಲೆ ಇಲ್ಲಿ ಓನ್ಲಿ ಈ ರೀತಿ ವ್ಯಾಲೆನ್ಸಸ್ ಬರೀತಿದ್ದೀವಿ. ಓಕೆ, ಬಟ್ ಇಲ್ಲಿ Mg+Cl- Mg2+Cl- ಅಂತ ನಾವೇನು ಬರೀತಿಲ್ಲ. ಸೊ ಇಲ್ಲಿ ನಾವು ವ್ಯಾಲೆನ್ಸಸ್ ಅನ್ನೋದು ನಾವಿಲ್ಲಿ, ಓಕೆ, ಚಾರ್ಜಸ್ ಅನ್ನೋದು ನಾವಿಲ್ಲಿ ಈ ಅಯಾನ್ಸ್ ಮೇಲೆ ನಾವು ಇಂಡಿಕೇಟ್ ಮಾಡ್ತಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಸಿಂಬಲ್ ಏನು? ಸಿಂಬಲ್ AlO. ಅಲ್ಯೂಮಿನಿಯಂ ಆಕ್ಸೈಡ್ಗೆ O. ಸೊ ಇಲ್ಲಿ ಚಾರ್ಜಸ್ 3+, Alಗೆ 3. ಇಟ್ ಈಸ್ ಎ 3 ವ್ಯಾಲೆನ್ಸಿ. ಓಕೆ, 3 ವ್ಯಾಲೆನ್ಸಿ ಇರೋಂಥ ಎಲಿಮೆಂಟ್ ಅದು. ಓಕೆನಾ? ನಾನು ಆಲ್ರೆಡಿ ನಿಮಗೆ 1, 2, 3 ವ್ಯಾಲೆನ್ಸಿಸ್ ಅಲ್ಲಿ ಇಟ್ ಇಸ್ ಅ ಮೆಟಲ್. ಓಕೆ, ಮೆಟಲ್ ಹತ್ರ ಬರ್ದಿದ್ದ ಮೆಟಲ್ಸು ನಾನ್ ಮೆಟಲ್ಸು ಇದ್ದದೆ ಅಲ್ವಾ? ಸೊ ನಾನು ಇಲ್ಲಿ ಬರ್ದೆ ಅಲ್ಯೂಮಿನಿಯಂ ಇಸ್ ಅ ಮೆಟಲ್. ಓಕೆ, ಸೊ 3+, 2-, ಓಗೆ 2- ಬರುತ್ತೆ. ಓಕೆ, ಸೊ ನಾನು ನಿಮಗೆ ಹೇಳಿರೋ ಪ್ರಕಾರ ಯಾವಾಗಲೂ ಕ್ಯಾಟ್ ಅಯಾನ್ ಅನ್ನೋದು ಫಸ್ಟ್ ಬರುತ್ತೆ ಆ್ಯಂಡ್ ಆನ್ ಅಯಾನ್ ಅನ್ನೋದು ನೆಕ್ಸ್ಟ್ ಬರುತ್ತೆ. ಓಕೆನಾ? ಸೊ ಕ್ಯಾಟ್ ಅಯಾನ್ ಅಂದರೆ ಪಾಸಿಟಿವ್ ಚಾರ್ಜ್ಡ್ ಆ್ಯಂಡ್ ಆನ್ ಅಯಾನ್ಸ್ ಅಂತ ಹೇಳಿದ್ರೆ ನೆಗೆಟಿವ್ಲಿ ಚಾರ್ಜ್. ಓಕೆನಾ? ಸೊ ನಮ್ಗಿಲ್ಲಿ ಫಾರ್ಮುಲಾ ಏನು ಬರುತ್ತೆ? ಫಾರ್ಮುಲಾ ವಿ ವಿಲ್ ಗೆಟ್ ಆಸ್ ಏನಂತ ಬರುತ್ತೆ? Al2O3. ಓಕೆ, ಈ ರೀತಿ ಕ್ರಿಸ್ ಕ್ರಾಸ್ ಮಾಡ್ತೀವಿ. ಓಕೆ, Al ಅನ್ನೋದು 2 ವ್ಯಾಲೆನ್ಸಿಸ್ನ ತಗೋತಾ ಇದೆ ಓದು, ಆ್ಯಂಡ್ O ಅನ್ನೋದು 3 ವ್ಯಾಲೆನ್ಸಿಸ್ ಆಫ್ Alದು ತಗೋತಾ ಇದೆ. ಸೊ ಈ ರೀತಿ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸೈಡ್. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಕ್ಯಾಲ್ಶಿಯಂ ಆಕ್ಸೈಡ್. ಇದು ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸೈಡ್. ನೆಕ್ಸ್ಟ್ ಒನ್. ಸೊ ಸಿಂಬಲ್ಸ್ CaO. ಚಾರ್ಜ್ ಮೀನ್ಸ್ ವ್ಯಾಲೆನ್ಸಿ. ಎರಡು ಒಂದೇ, ಚಾರ್ಜ್ ಅಂದ್ರೂ ಒಂದೇ, ವ್ಯಾಲೆನ್ಸಿ ಅಂದ್ರೂ ಒಂದೇ. ಓಕೆ, ಸೊ ಈ ರೀತಿ ನಮಗೆ ಇಲ್ಲಿ Caಗೆ ಮೀನ್ಸ್ ಕ್ಯಾಲ್ಶಿಯಂಗೆ ಒಂದೇ ಚಾರ್ಜ್ ಇದೆ 2+. ಓಕೆ, ಆಕ್ಸೈಡ್ಗೂ ಸಹ 2- ಇದೆ. ಈ ಎರಡು ಕ್ರಿಸ್ ಕ್ರಾಸ್ ಮಾಡಿದ್ರೆ ನಾವು, ಸೊ ನಮಗೆ ಫಾರ್ಮುಲಾ ಏನು ಸಿಗುತ್ತೆ? Ca2O2 ಈ ರೀತಿ ಸಿಗುತ್ತೆ ಅಲ್ವಾ? ಬಟ್ ನಾವು ಸಿಂಪಲ್ ಆಗಿ ಈ ಎರಡನ್ನ ಸ್ಕಿಪ್ ಮಾಡಿ ನಾವು CaO ಅಂತ ಬರೀತೀವಿ. ವ್ಯಾಲೆನ್ಸಿ ಸೇಮ್ ಇದೆ ಅಲ್ವಾ? ಸೊ ಈಗ ನಿಮಗೆ NaOH ಅಲ್ಲೂ ಸಹ Na+ ಇದೆ, ಒಂದಿದೆ, OH ಅಲ್ಲಿ ಒಂದಿದೆ. ಸೊ ಅದಕ್ಕೆ ನಾವು ಇದನ್ನ ಸ್ಕಿಪ್ ಮಾಡಿ NaOH ಅಂತ ಬರೀತೀವಿ ಅಲ್ವಾ? ಸೊ ಆ ರೀತಿ ಇದನ್ನು ಸಹ ಸ್ಕಿಪ್ ಮಾಡಿ ನಾವು, ಓಕೆ, ಒಂದು ಸೇಮ್ ವ್ಯಾಲೆನ್ಸಿ ಇದ್ರೆ ಅಲ್ಲಿ ನೋ ನೀಡ್ ಟು ರೈಟ್ ವ್ಯಾಲೆನ್ಸೀಸ್ನ. ಓಕೆ, ವ್ಯಾಲೆನ್ಸಿ ಅನ್ನೋದು ಬರೆಯೋಗಿಲ್ಲ. ಓಕೆ, ನೋ ನೀಡ್ ಟು ರೈಟ್. And here the valency of the 2 elements are same. So we get CaO means calcium oxide. Okay, sodium nitrate. Next one is sodium nitrate. So sodium ge Na, nitrate ge NO3. So ಇಲ್ಲಿ 1+, 1- ಅಂತ ಬರುತ್ತೆ. ಸೊ ಇಲ್ಲಿ ನಾವು ಈ ರೀತಿ, ಓಕೆ, ಮಾಡಿದ್ರೆ ನಮಗೆ ಏನು ಸಿಗುತ್ತೆ? NaNO3 ವ್ಯಾಲೆನ್ಸಿಸ್ ಸೇಮ್ ಇದೆ. ಸೊ ಅದಕ್ಕೆ ನಾವು ನೋ ನೀಡ್ ಟು ರೈಟ್ ವ್ಯಾಲೆನ್ಸಿಸ್. ಇಲ್ಲಿ 1 ಬರೆದು ಇಲ್ಲಿಕ್ಕೆ ಬ್ರಾಕೆಟ್ ಹಾಕಿ 1 ಬರಿತೀರಾ? ಇಲ್ಲ, ರೈಟ್? ಸೊ NaNO3 ಅಂತ ನಾವು ಬರಿತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಇದಕ್ಕೆ ಸಿಂಬಲ್ಸ್ Ca and OH. ಹೈಡ್ರಾಕ್ಸೈಡ್ಗೆ OH, ಕ್ಯಾಲ್ಸಿಯಂಗೆ ಇದು. ಆ್ಯಂಡ್ ವ್ಯಾಲೆನ್ಸಿಸ್ ಬಂದು ಇದಕ್ಕೆ 2+, OHಗೆ 1-. ಸೊ ಇಲ್ಲಿ ನಾವು ಕ್ರಿಸ್ ಕ್ರಾಸ್ ಮೆಥಡ್ನ ಯೂಸ್ ಮಾಡಿ ನಾವು ಇಲ್ಲಿ CaOH ಟ್ವೈಸ್ ಅಂತ ಬರೀತೀವಿ. OH ಅನ್ನೋದು ಇಲ್ಲಿ 2 ವ್ಯಾಲೆನ್ಸಿಸ್ನ ಹೊಂದಿದೆ. ಮೀನ್ಸ್
ಸೊ CaOH ಟ್ವೈಸ್ ಅಂತ ಬರಿತೀವಿ. ಓಕೆ, ಯಾಕೆ ಇದು ಟ್ವೈಸ್ ಅಂತ ಬರಿತೀವಿ ಅಂದರೆ ಈ ಫಾರ್ಮುಲಾ ಆಫ್ ಎ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಅಲ್ಲ, ಈಸ್ CaOH. ಯಾಕೆ ಅಂದರೆ ನಾಟ್ ಈ ರೀತಿನೇ ಬರಿತೀವಿ, OH ಅಂತ ಹೋಲ್ ಬ್ರಾಕೆಟ್ ಹಾಕಿನೇ 2 ಬರಿತೀವಿ, ಬಿಕಾಸ್ ಇದು ಪಾಲಿ ಅಟಾಮಿಕ್ ಅಯಾನ್ ಅಲ್ವಾ. ಸೊ ಇಲ್ಲಿ ನಾವು ಬ್ರಾಕೆಟ್ ಹಾಕಿ ಒಳಗಡೆ ಕಾಂಪೌಂಡ್ ಬರೆದು ನಂಬರ್ ಆಫ್ ಅಯಾನ್ಸ್ ಅನ್ನೋದನ್ನ ಈಚೆ ಬರಿತಿದ್ದೀವಿ. ಓಕೆನಾ. ಸೊ ಇಲ್ಲಿ 2 ಪ್ರಾಡಕ್ಟ್ಸ್, ಸೊ ಅದಕ್ಕೆ ನಾವು ಇಲ್ಲಿ ಈ ರೀತಿ ಬರೀತಿದ್ದೀವಿ. ಓಕೆನಾ. ಎಲ್ಲಾದ್ರೂ ನೋಡಿ ಇಲ್ಲ, ಓಕೆ, Cl ಮೈನಸ್ ಅಂತ ಬರೆದಿದ್ದೀವಿ ಅಲ್ವಾ ನಾವು. ಇದಕ್ಕೆಲ್ಲ ಬ್ರಾಕೆಟ್ಸ್ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಇಲ್ಲಿ Cl ಅನ್ನೋದು ಮಾತ್ರನೇ ಇದೆ. ಓಕೆ, ಕ್ಯಾಲ್ಸಿಯಂ ಅನ್ನೋದು ಮಾತ್ರ ಇದೆ, ಒಂದೇ ಒಂದು, ಅಲ್ಲಿ ಪಾಲಿ ಅಟಾಮಿಕ್ ಅಂತ. ಓಕೆನಾ. ಸೊ ಇದನ್ನ ನಾವು CaOH2 ಅಂತ ಈ ರೀತಿ ಬರೆಯಕ್ಕೆ ಚಾನ್ಸಸ್ ಇಲ್ಲ. ದಿಸ್ ಇಸ್ ರಾಂಗ್ ಮೆಥಡ್. ಓಕೆನಾ. ಈ ರೀತಿನೇ ಬರಿಬೇಕು ನಾವು. ಓಕೆನಾ. ಸೊ ವಿ ಯೂಸ್ ಬ್ರಾಕೆಟ್ಸ್ ವೆನ್ ವಿ ಹ್ಯಾವ್ 2 or more ಆಫ್ ಎ ಸೇಮ್ ಅಯಾನ್ಸ್. ಒಂದೇ ಅಯಾನ್ ಇದೆ, 2 ಅಥವಾ ಜಾಸ್ತಿ ಒಂದೇ ಅಯಾನ್ಸ್ ಇದೆ ಅಂದ್ರೆ ನಾವಲ್ಲಿ ಈ ಬ್ರಾಕೆಟ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಇನ್ ದ ಫಾರ್ಮುಲಾ. ಓಕೆನಾ. ಸೊ ಹಿಯರ್ ದ ಬ್ರಾಕೆಟ್ಸ್ ಅರೌಂಡ್ OH ಅಂತ ಇದೆ ಅಲ್ವಾ, ಈ ಅರೌಂಡ್ OH ಅಂತ ಇದೆ ಅಲ್ವಾ ಬ್ರಾಕೆಟು, ಆ ಬ್ರಾಕೆಟ್ ವಿತ್ ಸಬ್ಸ್ಕ್ರಿಪ್ಟ್ 2. ಸೊ ಈ ಬ್ರಾಕೆಟ್ ವಿತ್ ಸಬ್ಸ್ಕ್ರಿಪ್ಟ್, ಇದನ್ನೇ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಓಕೆ, 2 ಅನ್ನೋದು ಇಂಡಿಕೇಟ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದೇರ್ ಆರ್ 2 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಅಂತ. ಓಕೆನಾ. ದೇರ್ ಆರ್ 2 ಹೈಡ್ರಾಕ್ಸಿಲ್ ಗ್ರೂಪ್, ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದೆ ಅಂತ ಹೇಳುತ್ತೆ ಅದು. ಓಕೆ, 2 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದೆ ಅಂತ ಹೇಳುತ್ತೆ. and join to one of a calcium ion. ಓಕೆ, ಕ್ಯಾಲ್ಸಿಯಂ, ಒಂದು ಕ್ಯಾಲ್ಸಿಯಂ ಆಟಮ್ಗೆ ಅದು 2 ಹೈಡ್ರಾಕ್ಸಿಲ್ ಗ್ರೂಪ್ ಆಫ್ ಆಟಮ್ಸು ಅಟ್ಯಾಚ್ ಆಗಿದೆ, ಜಾಯಿನ್ ಆಗಿದೆ ಅಂತ ನಾವು ಇದು ಮೂಲಕ ಹೇಳ್ಬೋದು. ಇನ್ನು ಅದರ್ ವರ್ಡ್ಸ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಇದಕ್ಕೆ ಅಂತ ಹೇಳಿದ್ರೆ, there are 2 atoms each of oxygen. ಈ ಆಕ್ಸಿಜನ್ ಅನ್ನೋದಕ್ಕೆ 2 atoms ಇದಾವೆ. ಓಕೆ, ಫಾರ್ ಈಚ್ ಆಫ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಇನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಓಗೆ ಮತ್ತೆ Hಗೆ ಸಪ್ರೇಟ್ ಆಗಿ 2 ಓಕೆ ಓಕೆ 2 ಆಟಮ್ಸ್ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆನಾ. 2 ಆಟಮ್ಸ್ ಇದಾವೆ ಫಾರ್ ಈಚ್ ಆಫ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ಓಕೆ, ಇನ್ನೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ, ಈ ಫಾರ್ಮುಲಾದಲ್ಲಿ ಓಕೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಅಂತ ನೋಡೋಣ. ಓಕೆ, ಸೊ ನೆಕ್ಸ್ಟ್ ನಮಗೆ ಸೋಡಿಯಂ ಕಾರ್ಬೋನೇಟ್. ಓಕೆ, ಸೋಡಿಯಂ ಕಾರ್ಬೋನೇಟ್. ಓಕೆನಾ. ಸೊ ಫಾರ್ಮುಲಾ ಏನಿದೆ ಸೋಡಿಯಂ ಕಾರ್ಬೋನೇಟ್ ಗೆ, NaCO3. ಸೊ Na ಗೆ ವ್ಯಾಲೆನ್ಸಿ 1 ಪ್ಲಸ್ ಬರುತ್ತೆ, CO3 ಗೆ ವ್ಯಾಲೆನ್ಸಿ ಬಂದು 2 ಮೈನಸ್ ಆಗುತ್ತೆ. ಓಕೆ, ಹಿಯರ್ ನೋ ಬ್ರಾಕೆಟ್ಸ್ ಬಿಕಾಸ್ ಅಯಾನ್ 1 ಅಯಾನ್ ಅನ್ನೋದು ಮಾತ್ರನೇ ಪ್ರೆಸೆಂಟ್ ಆಗಿದೆ ಇಲ್ಲಿ, Na2CO3. ಓಕೆ, ಅಕಸ್ಮಾತ್ ಇಲ್ಲಿ ನಮಗೆ 2 ಅನ್ನೋದು ಇದೆ ಅಂತ ಹೇಳಿದ್ರೆ ನಾವು Na2CO3 ಟ್ವೈಸ್ ಅಂತ ಬರೀಬಹುದಾಗಿತ್ತು. ಬಟ್ ಇಲ್ಲಿ ಯಾಕೆ ಬ್ರಾಕೆಟ್ ಇಲ್ಲ ಅಂದ್ರೆ ಓನ್ಲಿ 1 ಅಯಾನ್ ಮಾತ್ರ ಇದೆ. ಓಕೆ, ಓನ್ಲಿ 1 ಅಯಾನ್ ಮಾತ್ರ ಇದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ 1 ಪ್ಲಸ್ ಅಂತ. ಸೊ ನಮಗೆ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ ಅಂದ್ರೆ Na2CO3. ಓಕೆನಾ. ಅಂಡ್ ನೆಕ್ಸ್ಟ್ ಅಮೋನಿಯಂ ಸಲ್ಫೈಡ್. ಅಮೋನಿಯಂ
ಸಲ್ಫೇಟ್. ಅಮೋನಿಯಂ ಸಲ್ಫೇಟಲ್ಲಿ NH4SO4 ಅಂತ ಇದೆ. NH4 ಅಮೋನಿಯಾಗೆ 1 ವ್ಯಾಲೆನ್ಸಿ ಇರುತ್ತೆ ಆ್ಯಂಡ್ ಸೋಡಿಯಂಗೆ 2 ವ್ಯಾಲೆನ್ಸೀಸ್ ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಕ್ಯಾಟಯಾನ್ನ ಫಸ್ಟ್ ಬರಿತೀವಿ, ಓಕೆ, ಆನಯಾನ್ನ ನೆಕ್ಸ್ಟ್ ಬರಿತೀವಿ, ಓಕೆನಾ. ಸೊ ಇಲ್ಲಿ NH4 ಟ್ವೈಸ್ SO4. ಇಲ್ಲಿ NH4 ಅನ್ನೋದು 2 ಓಕೆ ಆಟಮ್ಸ್ ಇದಾವೆ, ಸೊ 2 ಚಾರ್ಜಸ್ ಇದೆ, ಅದಕ್ಕೆ ನಾವು ಬ್ರಾಕೆಟ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಯಾನ್ಸ್ 2 ನಂಬರ್ ಆಫ್ ಅಯಾನ್ಸ್ ಇದೆ, ಅದಕ್ಕೆ ನಾವು ಇಲ್ಲಿ ಬ್ರಾಕೆಟ್ಸ್ ಹತ್ರ ಇಲ್ಲಿ ಸಬ್ಸ್ಕ್ರಿಪ್ಟ್ ಹತ್ರ ನಾವು 2 ಅಂತ ಮೆನ್ಷನ್ ಮಾಡ್ತಿದ್ದೀವಿ. ಇದು ಆಸ್ ಇಟ್ ಈಸ್ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ನ ನಾವು NH4 ಅಂತ ಹಾಗೆ ಬರ್ತಿದ್ದೀವಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಮೋಲ್ ಕಾನ್ಸೆಪ್ಟ್. ಮಾಲಿಕ್ಯುಲರ್ ಮಾಸ್ ಅಂದರೆ ಏನು, ಮೋಲ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಇಸ್